ಈ ಎಲೆ ಅಧಿಕ ಪ್ರಮಾಣದ ಸೌರ ಕಿರಣಗಳನ್ನು ಹೀರಿಕೊಳ್ಳೋ ಸಾಮರ್ಥ್ಯವನ್ನು ಹೊಂದಿದೆ. ಇದನ್ನು ನೀರಿಗೆ ಹಾಕಿದರೆ ಅದರ ತೊಟ್ಟು ಯಾವಾಗಲೂ ಉತ್ತರ ದಿಕ್ಕಿನೆಡೆಗೆ ತಿರುಗುತ್ತೆ. ಇದನ್ನು ಸೇವಿಸೋದರಿಂದ ಮನುಷ್ಯರ ಚಟುವಟಿಕೆಗಳನ್ನು ಬೇರೆನೇ ಮಟ್ಟಕ್ಕೆ ಕೊಂಡೊಯ್ಯಬಹುದು. ನೀವು ನೋಡಬಹುದು, ಅದು ನಿಮಗೆ ನಿದ್ದೆ ಮಾಡೋಕೆ ಬಿಡಲ್ಲ. ಅದರ ತೊಟ್ಟು ಎಷ್ಟು ಸೂಕ್ಷ್ಮ ಅಂದರೆ ಅದು ಗ್ರಹಿಕೆಯ ಮೂಲವಾಗುತ್ತೆ. ನಮಸ್ಕಾರಂ ಸದ್ಗುರು. ದೇವಿಗೆ ವೀಳ್ಯದೆಲೆಯನ್ನು ಅರ್ಪಿಸುವ ಮಹತ್ವವೇನು? ಅಂದ್ರೆ ನೀವು ಅದನ್ನು ತಿಂದಿಲ್ಲ. People look at sooth on the betel leaf and tell future or read. ಜನರು ವೀಳ್ಯದೆಲೆ ಮೇಲೆ ಅಂಜನ ಹಾಕಿ ಭವಿಷ್ಯ ಹೇಳ್ತಾರೆ. ಆ ರೀತಿಯ ಸಂಸ್ಕೃತಿ ಇದೆ. ದೀಪದ ಮಸಿಯನ್ನ ವೀಳ್ಯದೆಲೆಯ ಮೇಲೆ ಸಂಗ್ರಹಿಸ್ತಾರೆ. ನಿಮ್ಮೆಲ್ಲರಿಗೂ ವೀಳ್ಯದೆಲೆ ಬಗ್ಗೆ ಗೊತ್ತಿರುತ್ತೆ. ನಮ್ಮಲ್ಲಿ ಅದು ತುಂಬಾನೇ ಮುಖ್ಯವಾದ್ದು. ಅದು ಜೀರ್ಣಕಾರಿ, ಕ್ಷಾರೀಯ ಗುಣವುಳ್ಳದ್ದು. ನೀವು ಊಟದಲ್ಲಿ ಸಣ್ಣ ಪ್ರಮಾಣದಲ್ಲಿ ವಿಷಕಾರಿಯಾದ ಅಂಶವನ್ನೇನಾದರೂ ತಿಂದಿದ್ರೆ ಅದನ್ನು, ಮತ್ತು ಆಮ್ಲೀಯ ವಿಷವಾದರೂ ಸಹ ಅದನ್ನು ತಟಸ್ಥಗೊಳಿಸುತ್ತೆ. ಹಾವಿನ ವಿಷವನ್ನು ಕೂಡ ಅದು ತಟಸ್ಥಗೊಳಿಸಬಲ್ಲದು. ಅಂದರೆ ಸ್ವಲ್ಪ ಮಟ್ಟಿಗೆ, ಪೂರ್ತಿಯಾಗಿ ಶಮನ ಮಾಡುತ್ತೆ ಅಂತಲ್ಲ, ಹಲವು ಅಂಶಗಳನ್ನು ತಗ್ಗಿಸುತ್ತೆ. ಜನರು ಊಟದ ನಂತರ ಇದನ್ನು ಸೇವಿಸ್ತಾರೆ. ಈ ವೀಳ್ಯದೆಲೆ ಅಥವಾ ತಾಂಬೂಲವನ್ನು ಕದನ ಕಲೆಯ ಸಂಸ್ಕೃತಿಯಲ್ಲಿ ಯಾರಾದರೂ ತಾಂಬೂಲವನ್ನು ಎತ್ತಿಕೊಂಡ್ರೆ ಅದರ ಅರ್ಥ ಅವನು ಅಪಾಯಕಾರಿ ಕಾರ್ಯನ ಕೈಗೆತ್ತಿಕೊಳ್ಳುತ್ತಿದ್ದಾನೆ ಅಂತ, ಶತ್ರುವಿನೊಂದಿಗೆ ಕಾದಾಡೋಕ್ಕೆ ಸಿದ್ಧವಾಗಿದ್ದಾರೆ ಅಂತ, ಪ್ರಾಣಕ್ಕೆ ಕುತ್ತು ತಂದುಕೊಳ್ಳೋ ಕೆಲಸ. ಇವತ್ತು ಭಾರತದ ಆಧುನಿಕ ನಗರ ಪ್ರದೇಶಗಳಲ್ಲಿ ಈ ಕ್ರಿಮಿನಲ್ ಗ್ಯಾಂಗ್ಗಳಲ್ಲಿ ಅದನ್ನು ಸುಪಾರಿ ಅಂತಾರೆ. ನಿಮ್ಮ ಮೇಲೆ ನಾನು ಸುಪಾರಿ ತಗೊಂಡಿದ್ದೀನಿ ಅಂದರೆ ನಾನು ಬಂದು ನಿಮ್ಮನ್ನು ಕೊಲ್ತೀನಿ ಅಂತ. ಕೆಲವೊಮ್ಮೆ ಸುದ್ದಿ ಹರಡುತ್ತೆ, ಅವನ ಮೇಲೆ ಒಂದು ಸುಪಾರಿ ಇದೆ ಅಂತ. ಯಾರು ಅವನನ್ನು ಕೊಲ್ತಾರೋ ಅವನಿಗೆ ಸುಪಾರಿ ಸಿಗುತ್ತೆ, ಜೊತೆಗೆ ಅದಕ್ಕೆ ಹಣನೂ ಸಿಗುತ್ತೆ. ಇದು ತುಂಬಾನೇ ಹಳೆಯ ರೂಢಿಯಿಂದ ಬಂದಿರುವಂಥದ್ದು. ನಾನೀಗ ತಾಂಬೂಲನ ಎತ್ಕೊಂಡ್ರೆ ನಾನೊಂದು ಆತ್ಮಘಾತುಕ ಕೆಲಸಕ್ಕೆ ಸಿದ್ಧನಾಗಿದ್ದೀನಿ ಅಂತ. ಈ ಎರಡೂ ಸಂಗತಿಗಳಿಗೆ ಸಂಬಂಧ ಇದೆ. ಈ ಎಲೆಯನ್ನು ಸೇವಿಸೋದರಿಂದ ಮನುಷ್ಯನ ಚಟುವಟಿಕೆಗಳನ್ನು ಬೇರೆನೇ ಮಟ್ಟಕ್ಕೆ ಕೊಂಡೊಯ್ಯಬಹುದು ಅಂತ. ಅಲ್ಲದೆ ಈ ಎಲೆ ಕೆಲಸ ಮಾಡೋದು ಅದರ ತೊಟ್ಟು ಕೊನೆ ಪಕ್ಷ 1 ಇಂಚು ಇದ್ದಾಗ ಮಾತ್ರ. ಬುಡದಲ್ಲೇ ಕತ್ತರಿಸಿದ್ರೆ ಆ ರೀತಿಯ ಪರಿಣಾಮ ಇರಲ್ಲ. ಈ ಎಲೆ ಯಾವ ಎಲೆನಾದರೂ ಬಳಸಬಹುದು ಅಂತ ಗೊತ್ತು, ಆದರೆ ವಿಶೇಷವಾಗಿ ಈ ಎಲೆನ ನೀರಿನಲ್ಲಿ ಹಾಕಿದರೆ ತೊಟ್ಟು ಯಾವಾಗಲೂ ಉತ್ತರ ದಿಕ್ಕಿನೆಡೆ ತಿರುಗುತ್ತೆ. ಗೊತ್ತಾ ನಿಮಗೆ? ನೀವಿದನ್ನು ನಿಂತ ನೀರಲ್ಲಿ ಹಾಕಿದರೆ ಸಹಜವಾಗಿ ಅದು ಉತ್ತರ ದಿಕ್ಕಿನೆಡೆ ತಿರುಗುತ್ತೆ. ನೀವು ಕಾಡಿನಲ್ಲಿ ಕಳೆದು ಹೋದಾಗ ನಿಮ್ಮ ಹತ್ರ ವೀಳ್ಯದೆಲೆ ಇದ್ದರೆ ಅದನ್ನು ನೀರಿಗೆ ಹಾಕಿದರೆ ಅದು ಉತ್ತರ ದಿಕ್ಕನ್ನು ತೋರಿಸುತ್ತೆ. ಒಮ್ಮೆ ಉತ್ತರ ದಿಕ್ಕು ಗೊತ್ತಾದ್ಮೇಲೆ ಉಳಿದದ್ದು ಗೊತ್ತಾಗುತ್ತೆ ಅನ್ಕೋತೀನಿ. ವೀಳ್ಯದೆಲೆ ಮತ್ತು ಗ್ರಹಣಶೀಲತೆಗೆ ಸಂಬಂಧ ಇದೆ. ಏಕೆಂದರೆ ಅದು ನರ್ವಸ್ ಸ್ಟಿಮ್ಯುಲೆಂಟ್ಸ್, ಅಂದರೆ ನರಕೋಶಗಳನ್ನು ಉತ್ತೇಜಿಸುತ್ತೆ. ಅದನ್ನ ಸೇವಿಸಿದರೆ ನರಕೋಶಗಳು ಸ್ವಲ್ಪ ಈ ಥರ ನಿಮ್ಮ ನರಗಳ ಸಂಕೀರ್ಣತೆ, ನರಗಳ ಚಟುವಟಿಕೆಗಳು ಮತ್ತು ನಿಮ್ಮ ಗ್ರಹಿಕೆಗೆ ನೇರವಾದ ಸಂಬಂಧ ಇದೆ.
ಯಾಕೆಂದರೆ ಮನುಷ್ಯರು ಬೇರೆಲ್ಲ ಜೀವಿಗಳಿಗಿಂತ ಸಾಕಷ್ಟು ಪಟ್ಟು ಹೆಚ್ಚು ಗ್ರಹಿಸಬಲ್ಲರು. ಅಂದರೆ ನಾವು ಅತ್ಯಂತ ಸಂಕೀರ್ಣ ನರವ್ಯವಸ್ಥೆಯನ್ನು ಹೊಂದಿದ್ದೀವಿ. ನೀವು ಯಾವುದೇ ಜೀವಿಗಿಂತಲೂ ಉತ್ತಮವಾಗಿ ಕೇಳಿಸ್ಕೊಳ್ಬೇಕು, ನೋಡಬೇಕು, ಆಘ್ರಾಣಿಸಬೇಕು. ಆದರೆ ನಗರ ಜೀವನ ನಿಮ್ಮನ್ನು ಮಂದವಾಗಿಸುತ್ತೆ. ನೀವು ಪ್ರಕೃತಿಯ ಮಧ್ಯೆ ಇದ್ದರೆ ಇವುಗಳು ತುಂಬಾ ಚುರುಕಾಗಿರುತ್ತೆ. ಸುಮ್ಮನೆ ಹಾಗೆ ಬೇರೆಲ್ಲ ಜೀವಿಗಳಿಗಿಂತ ತುಂಬಾ ಉತ್ತಮರಾಗಿರ್ತೀರಿ, ವಾಸನೆ ನೋಡೋದ್ರಲ್ಲಿ, ಕೇಳಿಸ್ಕೊಳ್ಳೋದ್ರಲ್ಲಿ, ಎಲ್ಲದರಲ್ಲೂ. ಆದರೆ ಅವೆಲ್ಲ ಮಂದವಾಗಿವೆ. ಯಾಕೆಂದರೆ ಮಿತಿಮೀರಿ ಆಗುತ್ತಿರೋ ದೃಷ್ಟಿ, ಶ್ರವಣ, ಗ್ರಹಣಕ್ಕೆ ಸಂಬಂಧಿಸಿದ ಪ್ರಚೋದನೆಗಳಿಂದಾಗಿ ನಗರಗಳಲ್ಲಿರೋದ್ರಿಂದ ಇವೆಲ್ಲ ಮಿತಿಮೀರಿ ಆಗುತ್ತಿವೆ. ಅದರಿಂದಾಗಿ ಎಲ್ಲಾನೂ ಮಂದವಾಗಿವೆ. ಇಲ್ಲದಿದ್ದರೆ ಮನುಷ್ಯರು ಪ್ರಕೃತಿ ಮಧ್ಯೆ ಬದುಕ್ತಿದ್ರೆ ಅವರ ಪಂಚೇಂದ್ರಿಯಗಳು ಗರಿಷ್ಠ ಸಾಮರ್ಥ್ಯದಲ್ಲಿರುತ್ತವೆ. ಯಾಕೆಂದರೆ ಅತ್ಯಂತ ಸಂಕೀರ್ಣವಾದ ನರವ್ಯವಸ್ಥೆಯನ್ನು ಹೊಂದಿದ್ದೀವಿ. ಸ್ವಲ್ಪ ಪ್ರಚೋದನೆ ಸಿಕ್ಕರೂ ಸಹಜವಾಗಿ ಗ್ರಹಿಸ್ತೀರಿ. ಗ್ರಹಿಕೆಗೆ ಯಾವುದೇ ಸಾಧನಗಳನ್ನು ಬಳಸಿದ್ರೂ ಅಲ್ಲಿ ಯಾವಾಗಲೂ ವೀಳ್ಯದೆಲೆ ಇರುತ್ತೆ. ಅದು ಖಂಡಿತವಾಗಿ ಅಲ್ಲಿರುತ್ತೆ. ಹಾಗಾಗಿ ದೇವಿ, ಹನುಮಂತ ಮತ್ತು ಇನ್ನಿತರ ದೇವಾನುದೇವತೆಗಳಿಗೆ ಯಾವಾಗಲೂ ವಿಶೇಷವಾಗಿ ಎಲೆಯನ್ನು ಅರ್ಪಿಸಿ ನಂತರ ಅದನ್ನು ಬಳಸ್ತಾರೆ. ಯಾವುದೇ ಸಂಗತಿ ಇನ್ನೊಂದನೇನನ್ನು ಸ್ಪರ್ಶಿಸಿದಾಗ ಒಂದು ರೀತಿಯ ಅಚ್ಚೊತ್ತನ್ನು ಉಳಿಸುತ್ತೆ. ಈಗ ನೀವಿಲ್ಲಿ ಕೂತಿದ್ರಿ, ಎದ್ದು ಹೋದ್ಮೇಲೆ ನಿಮ್ಮ ನಾಯಿನ ತಂದರೆ ನೀವೆಲ್ಲಿ ಕೂತಿದ್ರಿ ಅಂತ ಅದಕ್ಕೆ ಗೊತ್ತಾಗುತ್ತೆ, ಹೌದಲ್ವಾ? ನಿಮ್ಮಿಂದ ಅಷ್ಟು ವಾಸನೆ ಬರ್ತಿತ್ತು ಅಂತಲ್ಲ, ಆದರೆ ನಾಯಿಗೆ ಗೊತ್ತಾಗುತ್ತೆ ಅಲ್ವಾ ನೀವೆಲ್ಲಿ ಕೂತಿದ್ರಿ ಅಂತ. ಅದಕ್ಕೆ ಗಲಿಬಿಲಿ ಆಗಲ್ಲ. ನೀವೆಲ್ಲಿ ಕೂತಿದ್ರಿ ಅಂತ ಅದಕ್ಕೆ ಗೊತ್ತಾಗುತ್ತೆ. ಅಂದರೆ ನೀವೇನೋ ಉಳಿಸಿ ಹೋದ್ರಿ. ಯಾವುದೇ ಸಂಪರ್ಕ ಆದರೂ ಏನೋ ಉಳಿಸಿ ಹೋಗ್ತೀರಿ ಅಥವಾ ತಗೊಂಡು ಹೋಗ್ತೀರಿ. ಇದನ್ನೇ ಋಣಾನುಬಂಧ ಅನ್ನೋದು. ಅದಕ್ಕೆ ವೃದ್ಧಿಯಾಗೋಕ್ಕೆ ಬಯಸೋ ಯೋಗಿಗಳು ಬೇರೆ ಬೇರೆ ರೀತಿಯ ಅಚ್ಚೊತ್ತುಗಳಿಂದ ಗಲಿಬಿಲಿಯಾಗೋಕ್ಕೆ ಬಯಸದೇ ಇರೋರು ಸಾಮಾನ್ಯವಾಗಿ ದೈಹಿಕ ಸಂಪರ್ಕಗಳಿಂದ ದೂರವಿರ್ತಾರೆ. ನೀವು ಕೈ ಕುಲುಕೋಕ್ಕೆ ಹೋದರೆ ಅವರು ಹೀಗಂತಾರೆ, ಯಾಕೆಂದರೆ ಈ ಅನಗತ್ಯ ಸಂಪರ್ಕಗಳು ಬೇಡ ಅಂತ. ಸುಮ್ಮನೆ ನಿಮ್ಮ ಗ್ರಹಿಕೆಯಲ್ಲಿ ಗೊಂದಲ ಮಾಡುತ್ತೆ. ಅದು ನೀವೇನು ಮಾಡೋಕ್ಕೆ ಬಯಸ್ತಿದ್ದೀರಿ ಅನ್ನೋದರ ಮೇಲಿದೆ. ಮನುಷ್ಯರ ಸಂಪರ್ಕಕ್ಕೆ ಹಾತೊರಿತಾ ಇದ್ದರೆ ಯಾರನ್ನೇ ಕಂಡ್ರೂ ಹೋಗಿ ಹಿಡ್ಕೊಳ್ತಾ ಇರ್ತೀರಿ. ಆದರೆ ನಿಮ್ಮೊಳಗೆ ಚೆನ್ನಾಗಿದ್ದರೆ, ಈ ಜೀವನವನ್ನು ಹೇಗೆ ವರ್ಧಿಸೋದು ಅಂತ ನೋಡ್ತಿದ್ರೆ ಆಗ ಸಂಪರ್ಕನ ಕಡಿಮೆ ಮಾಡ್ಕೊಳ್ಳೋಕ್ಕೆ ನೋಡ್ತೀರಿ. ಯಾಕೆಂದರೆ ಅತಿಯಾದ ಸಂಪರ್ಕ ಜೀವನನ ಹೇಗಿದೆಯೋ ಹಾಗೆ ನೋಡೋ ನಿಮ್ಮ ಸಾಮರ್ಥ್ಯದಲ್ಲಿ ಅಡಚಣೆಗಳನ್ನು ಉಂಟು ಮಾಡುತ್ತೆ. ಹಾಗಾಗಿ ತಾಂಬೂಲ, ಮುಖ್ಯವಾಗಿ ವೀಳ್ಯದೆಲೆ, ಅದನ್ನು ವರ್ಧಿಸುತ್ತೆ. ದೇವಿಗೆ ಸಂಬಂಧಿಸಿದ ಏನೇ ಇದ್ರೂ ಅದು ಯಾವಾಗಲೂ ವೀಳ್ಯದೆಲೆಗೆ ಸಂಬಂಧಿಸಿರುತ್ತೆ. ಇದು ತುಂಬ ವಿಚಿತ್ರ. ಬಹಳಷ್ಟು ಭಾರತೀಯರು ಇದರ ಬಗ್ಗೆ ವಾದ ಮಾಡ್ತಾರೆ, ಯಾಕೆಂದರೆ ಅವರಿಗೆ ಸರಿಯಾಗಿ ಗೊತ್ತಿಲ್ಲ. So they think they must place the leaf, the point towards the goddess. No, always the stem towards the goddess. ಅವರು ಎಲೆಯ ತುದಿ ದೇವಿಯ ಕಡೆ ಇರಬೇಕು ಅಂದ್ಕೊಂಡಿದ್ದಾರೆ. ಇಲ್ಲ, ದೇವಿಯ ಕಡೆ ಯಾವಾಗಲೂ ತೊಟ್ಟು ಇರಬೇಕು. ಅದು ನಿಮಗೆ ಅರ್ಪಿಸಿದ ಹಾಗೆ ಕಾಣುತ್ತೆ, ಆದರೆ ಅದೇ ನಿಜ, ಅದು ನಿಮಗೇನೆ. ವೀಳ್ಯದೆಲೆಯ ತೊಟ್ಟು ಸಂಗತಿಗಳನ್ನು ಗ್ರಹಿಸೋಕೆ ಸಮರ್ಥವಾಗಿರೋದ್ರಿಂದ ಅಡಿಕೆ ಮತ್ತು ವೀಳ್ಯದೆಲೆನ ಒಟ್ಟಿಗೆ ಬಳಸೋದ್ರಿಂದ ಇಂಗ್ಲಿಷರು ಬೀಟಲ್ ಲೀಫ್ ಅಂದರೆ ಅಡಿಕೆಯ ಎಲೆ ಅಂದರು. ಅದು ಬೀಟಲ್ ಲೀಫ್ ಅಲ್ಲ, ಅದು ವೀಳ್ಯದೆಲೆ. ಅಡಿಕೆ ಬೇರೆ, ಈ ಎಲೆ ಬೇರೆ ಎಲ್ಲ ಎಲೆಗಳಿಗೆ ಹೋಲಿಸಿದರೆ ಪ್ರತಿ ಚದರ ಇಂಚಿನಲ್ಲೂ ಅತ್ಯಧಿಕ ಪ್ರಮಾಣದ ಸೌರ ಕಿರಣಗಳನ್ನು ಹೀರಿಕೊಳ್ಳೋ ಸಾಮರ್ಥ್ಯವನ್ನು ಹೊಂದಿದೆ. ಅದಕ್ಕಾಗಿ ಅದು ನೆರಳಲ್ಲಿ ಮಾತ್ರ ಬೆಳೆಯುತ್ತೆ. ಬೆಳಕನ್ನು ತಡ್ಕೊಳ್ಳೋಕ್ಕಾಗಲ್ಲ, ಯಾಕೆಂದರೆ ತುಂಬಾ ಹೀರಿಕೊಳ್ಳುತ್ತೆ. ಈ ಹೀರಿಕೊಳ್ಳೋ ಸಾಮರ್ಥ್ಯದಿಂದಾಗಿ ಮುಖ್ಯವಾಗಿ ತೊಟ್ಟು ಅತ್ಯಂತ ಸೂಕ್ಷ್ಮವಾಗಿರೋದರಿಂದ ಗ್ರಹಿಕೆಯ ಮೂಲವಾಗುತ್ತೆ ಮತ್ತು ಉತ್ತರ ದಿಕ್ಕನ್ನು ತೋರಿಸೋ ಸೂಚಿಯಾಗುತ್ತೆ. ನೀವಿದನ್ನು ಸೇವಿಸಿದರೆ ಅದು ನಿಮ್ಮ ನರವ್ಯವಸ್ಥೆಯನ್ನು ವರ್ಧಿಸಿ ನಿಮ್ಮ ಗ್ರಹಿಕೆಯನ್ನು ಹೆಚ್ಚಿಸುತ್ತೆ. ಅದು ದೇವಿಯ ಸಂಪರ್ಕದಲ್ಲಿದ್ದರೆ ಅಥವಾ ಅದರ ತೊಟ್ಟು ದೇವಿಯೆಡೆಗೆ ಮುಖ ಮಾಡಿದರೆ ಅವಳ ಗುಣವೇನಿದೆಯೋ ಅದನ್ನು ಹೀರಿಕೊಳ್ಳುತ್ತೆ. ಅನಂತರ ನೀವದನ್ನು ಸ್ವೀಕರಿಸಬೇಕು. ಇದು ಉದ್ದೇಶ. ಕೆಲವರು ತಮ್ಮ ದೇಹದ ಮೇಲೆ ಇಟ್ಕೊಳ್ತಾರೆ, ಕೆಲವರು ಮಣಿಪೂರಕದ ಮೇಲೆ, ಕೆಲವರು ಅನಾಹತದ ಮೇಲೆ, ವಿಶುದ್ಧಿ ಮೇಲೆ. ಇದನ್ನೆಲ್ಲ ಮಾಡಬೇಡಿ.
ಅದಕ್ಕೆ ಒಂದು ರೀತಿಯ ಸಿದ್ಧತೆ ಬೇಕು. ನೀವದನ್ನು ತಿನ್ನಬಹುದು, ಪ್ರತಿದಿನ ಅಲ್ಲ, ಆಗಾಗ ಒಮ್ಮೊಮ್ಮೆ ಬೇಕಿದ್ರೆ ತಿನ್ನಿ. ನೀವು ನೋಡಬಹುದು, ಇದು ಸ್ವಲ್ಪ ಉತ್ತೇಜಿಸುತ್ತೆ. ಇದು ಉತ್ತೇಜಕವಾಗಿದ್ದರೂ ಕಾಫಿ ಅಥವಾ ಟೀ ಹಾಗೆ ಅಲ್ಲ, ಅವುಗಳ ಹಾಗೆ ತೀವ್ರವಾದ್ದಲ್ಲ, ಆದರೆ ಕೆಲಸ ಮಾಡುತ್ತೆ. ಊಟ ಜಾಸ್ತಿಯಾಗಿದ್ದಾಗ ವೀಳ್ಯದೆಲೆ ತಿಂದರೆ ನೀವು ನೋಡಿ, ಅದು ನಿಮಗೆ ನಿದ್ದೆ ಮಾಡೋಕ್ಕೆ ಬಿಡಲ್ಲ. ಹಾಗಂತ ಮಿತಿಮೀರಿ ಸಕ್ರಿಯವಾಗಿಸಲ್ಲ, ನರವ್ಯವಸ್ಥೆಯನ್ನು ಮೃದುವಾಗಿ ಸಕ್ರಿಯಗೊಳಿಸುತ್ತೆ. ಹಾಗಾಗಿ ಬಹಳ ಹಿಂದಿನಿಂದಲೂ ಇದನ್ನು ಬಳಸ್ತಿದ್ದಾರೆ. ವೀಳ್ಯದೆಲೆಯನ್ನು ಯಾವಾಗಲೂ ಉದ್ದವಾಗಿ ಹರಿಬಾರ್ದು ಅನ್ನೋ ಸಂಪ್ರದಾಯ ಇದೆ. ಯಾಕೆ ಅಂದರೆ ಅದರ ನಾರು ತುಂಬಾ ಮುಖ್ಯ. ಅದನ್ನು ಉದ್ದುದ್ದವಾಗಿ ಹರಿಬಾರ್ದು. ಯಾರಿಗೋ ಕೊಡಬೇಕು ಅಂದರೆ ಎಲೆ ಹೀಗಿದ್ರೆ ಅಡ್ಡ ಹರಿಬೇಕು, ಉದ್ದವಾಗಿ ಯಾವತ್ತೂ ಹರಿಬಾರ್ದು. ಇದಕ್ಕೆ ರೂಪಕವಾಗಿ ಒಂದು ಕಥೆ ಇದೆ. ಜರಾಸಂಧ ಅಂತ ಒಬ್ಬ ರಾಜ ಇದ್ದ. ಜರಾಸಂಧ ಬಹಳ ಪ್ರಬಲ ವ್ಯಕ್ತಿಯಾಗಿದ್ದ ಮತ್ತು ದಮನಕಾರಿ ಆಳ್ವಿಕೆ ನಡೆಸ್ತಿದ್ದ. ಅವನು ಭಾರತದ ಪೂರ್ವ ಭಾಗದಲ್ಲಿ ನೆಲೆಸಿದ್ದು ತನ್ನ ರಾಜ್ಯನ ಎಲ್ಲೆಡೆ ಹಬ್ಬಿಸಬೇಕು ಅಂದುಕೊಂಡಿದ್ದ. ಆದರೆ ಕೃಷ್ಣ ಅದನ್ನು ತಡೆಯೋಕ್ಕೆ ಬಯಸಿದ್ದ. ಅವರು ಅಲ್ಲಿಗೆ ಒಂದು ರೀತಿ ವೇಷ ಮರೆಸಿ ಹೋದರು. ನಂತರ ತಮ್ಮ ನಿಜ ಪರಿಚಯ ಹೇಳಿಕೊಂಡ್ರು. ಜರಾಸಂಧ ಒಬ್ಬ ಅತ್ಯಂತ ಶೂರ ಮಲ್ಲನಾಗಿದ್ದ. ಇವರು ಅವನನ್ನ ಮಲ್ಲಯುದ್ಧಕ್ಕೆ ಕರೆದಾಗ ಅವನು, ನೀವು ಯಾರನ್ನ ಆಯ್ಕೆ ಮಾಡ್ತೀರೋ ಅವರ ಜೊತೆ ಯುದ್ಧ ಮಾಡ್ತೀನಿ ಅಂದ. ಆಗ ಕೃಷ್ಣ ಭೀಮನೊಂದಿಗೆ ಮಲ್ಲಯುದ್ಧ ಮಾಡೋಕ್ಕೆ ಹೇಳ್ತಾನೆ. ಜರಾಸಂಧ ಭೀಮನಷ್ಟೇ ಬಲಿಷ್ಠ ಮತ್ತು ಕುಶಲನೂ ಆಗಿದ್ದ. ಹಾಗಾಗಿ ಒಪ್ಕೊಂಡ. ಅವರಿಬ್ಬರು ಮಲ್ಲಯುದ್ಧದಲ್ಲಿ ತೊಡಗಿದ್ರು. ಆ ಯುದ್ಧ 13 ದಿನಗಳವರೆಗೆ ನಡೀತು ಅಂತಾರೆ. ಬಹುಶಃ ರಾತ್ರಿ ಮಲಗ್ತಿದ್ರು, ಆದರೆ 13 ದಿನಗಳವರೆಗೆ ಯಾರೊಬ್ಬರೂ ಸೋಲದೆ ಯುದ್ಧ ನಡೀತು. ಇಬ್ರು ಸಂಪೂರ್ಣವಾಗಿ ದಣಿದು ಹೋಗಿದ್ರು. ನಿಲ್ಲೋಕ್ಕೂ ಆಗ್ತಿರಲಿಲ್ಲ, ಅಷ್ಟು ದಣಿದಿದ್ರು. ಆದರೆ ಯಾರೂ ಸೋತಿರಲಿಲ್ಲ. ಕೃಷ್ಣ ಜರಾಸಂಧನನ್ನೇ ಗಮನಿಸ್ತಾ, ಏನು ಮಾಡಿದ್ರೂ ಇವನು ಸಾಯ್ತಿಲ್ವಲ್ಲ, ಏನಿದು ಅಂತ ನೋಡ್ತಿದ್ದ. ಆಗ ಗೊತ್ತಾಯ್ತು, ಜರಾಸಂಧನಿಗೊಂದು ವರ ಇತ್ತು. ಅವನನ್ನ 2 ಭಾಗವನ್ನಾಗಿ ಹರಿದ ಹೊರತು ಅವನು ಸಾಯೋಲ್ಲ ಅಂತ. ಕೃಷ್ಣ ವೀಳ್ಯದೆಲೆ ಮತ್ತು ಅಡಿಕೆಯನ್ನ ತಿಂತ ಕೂತಿದ್ದ. ಅದರಲ್ಲೊಂದು ವೀಳ್ಯದೆಲೆನ ಕೈಗೆತ್ಕೊಂಡ. ಭೀಮ ಕೃಷ್ಣನ ಕಡೆ ಅತ್ಯಂತ ಹತಾಶನಾಗಿ ನೋಡ್ದ. ಈಗೇನ್ ಮಾಡೋದು, ನನ್ನ ಕಥೆ ಮುಗೀತು. ಅವನು ಸಾಯೋಲ್ಲ, ನಾನು ಬಿಡೋಲ್ಲ, ಇದು ಕೊನೆಯಿಲ್ಲದ ಹಾಗೆ ಸಾಗುತ್ತಿದೆ, ಏನ್ ಮಾಡೋದು ಅಂತ. ಕೃಷ್ಣ ವೀಳ್ಯದೆಲೆನ ತೆಗೆದುಕೊಂಡು ಉದ್ದವಾಗಿ ಸೀಳ್ದ. ಆಗ ಭೀಮ ಜರಾಸಂಧನ 2 ಕಾಲುಗಳನ್ನು ಹಿಡಿದು ಅವನ ಮಧ್ಯೆ ಸಿಗಿದು ಆ ಜಾಗದ 2 ಕಡೆಗಳಲ್ಲಿ ಎಸೆದ. ಆಗ ಅವನ ಸತ್ತ. ಹಾಗಾಗಿ ವೀಳ್ಯದೆಲೆನ ಉದ್ದವಾಗಿ ಹರಿಯೋದು ಸರಿಯಾದ ಕ್ರಮ ಅಲ್ಲ. ಮನೆಗಳಲ್ಲಿ ಅದನ್ನ ಯಾವಾಗಲೂ ಮಾಡಲ್ಲ. ಅದನ್ನ ಅರ್ಧ ಮಾಡಬೇಕು ಅಂದರೆ ಅಡ್ಡಲಾಗಿ ಹರಿತಾರೆ. ಯಾಕೆಂದರೆ ಇದು ಬರೀ ಒಂದು ಕಥೆಯಾಗಿರಬಹುದು, ಆದರೆ ಮುಖ್ಯವಾದ ಸಂಗತಿ ಅಂದರೆ ಎಲೆಯ ಅತ್ಯಂತ ಮುಖ್ಯವಾದ ಭಾಗ ಅಂದರೆ ಆ ಮಧ್ಯದ ನಾರು. ನೀವದನ್ನು ಯಾರೊಂದಿಗೋ ಹಂಚಿಕೊಳ್ತಿದ್ರೆ ಅವರಿಗೂ ಅದರ ಸ್ವಲ್ಪ ಭಾಗ ಸಿಗಬೇಕು. ಈ ರೀತಿ ಹರಿದ್ರೆ ಒಂದೋ ನಿಮಗೆ ಸಿಗುತ್ತೆ ಅಥವಾ ಅವರಿಗೆ ಸಿಗುತ್ತೆ, ಇಬ್ಬರಿಗೂ ಸಿಗೋಲ್ಲ. ಹೀಗೆ ಹರಿದಾಗ ಇಬ್ಬರಿಗೂ ಒಂದು ರೀತಿಯಲ್ಲಿ ಆ ನಾರು ಮತ್ತು ತೊಟ್ಟು ಸಿಗುತ್ತೆ. ಹಾಗಾಗಿ ದೇವಿ ಮತ್ತು ವೀಳ್ಯದೆಲೆಗೆ ಬಹಳ ನೇರವಾದ ಸಂಬಂಧ ಇದೆ. ಯಾಕೆ ಅಂದರೆ ಎರಡೂ ಇರೋದು ಗ್ರಹಿಕೆಗಾಗಿ. ಎರಡೂ ಮನುಷ್ಯನ ಗ್ರಹಿಕೆಯನ್ನು ವರ್ಧಿಸುತ್ತೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.